ಆಯ್ತಾ? ನಮಸ್ಕಾರ ನಮಸ್ತೆ ಅಣ್ಣ. ಅಣ್ಣ, ಯಾವ ಊರಿಂದ ಬಂದಿದೆ? ನಮ್ದು ಹುಣಸೂರು ತಾಲೂಕು ಕಾಡನ್ಕೊಪ್ಲು ಗ್ರಾಮ. ಹಳ್ಳಿಕಾರ್ ತಳಿನ ಎಷ್ಟು ವರ್ಷದಿಂದ ಕಟ್ಕೊಂಡ್ ಬರ್ತಿದ್ದೀರಾ ನೀವು? ನಾನು ಸರ್ ನಮ್ ತಾತ ಅವರೆಲ್ಲ ನಮ್ ಮುತ್ತಾತ ಅವರೆಲ್ಲ ಮಾಡ್ಕ ಬಂದವ್ರೆ. ಸದ್ಯದಲ್ಲಿ ಈಗ ನಾನ್ ಬಂದ್ ಮಾಡ್ತಿರೋದು 3 ವರ್ಷದಿಂದ. 3 ವರ್ಷದಿಂದನಾ? ಹಾ, ಈ ತಳಿಗಳನ್ನ ಕಟ್ಬೇಕು ಅಂತ ಆಸಕ್ತಿ ಯಾಕೆ ಬಂತು ನಿಮ್ಗೆ? ಆಸಕ್ತಿ ಅಂದ್ರೆ ನಮ್ ತಾತ ಮುತ್ತಾತ ಅವರೆಲ್ಲ ಮಾಡ್ಕ ಬಂದವ್ರೆ. ಹಾ. ಅಂದ್ರೆ ಸೀಮಿತವಾಗಿ ನಮ್ ಗೆಯಕ್ಕೆ ಇದೆ ದನ ಯೂಸ್ ಮಾಡೋದು ಎಲ್ಲ ಇದ್ ಮಾಡೋದು. ಬೆಂಗಳೂರು ಅಲ್ಲಿ ಇಲ್ಲಿ ಕಾರ್ ಗೀರ್ ಓಡಿಸ್ಕೊಂಡಿದ್ದು ಲಾಕ್ ಡೌನ್ ಆದ್ಮೇಲೆ ಬಿಟ್ಟು ಬಂದು ಹಾ. ಏನೋ ಒಂದ್ ಮಾಡ್ಬೇಕು ಅನಿಸ್ತು. ಅದ್ರಲ್ಲಿ ನಮ್ಗೆ ಯಾಕೋ ದನ ಕರ ಅಂದ್ರೆ ಜಾಸ್ತಿ ಆಸೆ. ನಮ್ದೆಲ್ಲ ತಂಬಾಕ್ ಬೆಳೆಯೋರು, ಹಂಗಾಗಿ ಹೋಯ್ತಾ ಪ್ರೀತಿ ಹೆಚ್ಚಾಯ್ತು ಇದ್ರಲ್ಲೇ ನಮ್ಗೆ ನಾ ಕಾಸು ಹೆಚ್ಚಾಗಿ ಕಂಡು ಹಾ. ಏನೋ ನೆಮ್ಮದಿ 2 ಜೊತೆ ಐತೆ ಈಗ ನನ್ನ ಹತ್ರ. 2 ಜೊತೆ ಆಯ್ತಾ? ಮತ್ತೆ ಈ ಜಾತ್ರೆ ಬಿಟ್ರೆ ಇನ್ ಯಾವ ಜಾತ್ರೆ ಹೋಗ್ತೀರಾ ನೀವು? ಸರ್ ನಾವು ನಮ್ದು ನೇಟಿವ್ ಬಂದು ಹುಣಸೂರು ಇರೋದ್ರಿಂದ ನಮ್ದು ದರ್ಗಾ ರತ್ನಪುರಿ ಜಾತ್ರೆ ಮತ್ತೆ ಚುಂಚುನಕಟ್ಟೆ. ಹಾ. ಅದ್ ಬಿಟ್ರೆ ಕೋಟೆಲಿ ಒಂದ್ 2-3 ಜಾತ್ರೆ ನಡೀತೀವಿ. ಅಲ್ಲೋಯ್ತದೆ ಬೇಬಿ ಸಿಹಳಿ ಎಲ್ಲಾ ಪ್ರತಿಯೊಂದು ಏಮಗಿರಿ ಎಲ್ಲಾ ಜಾತ್ರೆಗೂ ಹೋಯ್ತೀವಿ. ಜಾತ್ರೆ ಎಲ್ಲಿದೆ ನಾವ್ ಅಲ್ಲಿರ್ತೀವಿ. ಈ ತಳಿನ ನೀವು ಹಾ. ಈಗ ಮಾರಾಟಕ್ಕೆ ತಂದಿದ್ದೀರಾ ಇಲ್ಲ ಅಂದ್ರೆ ಪ್ರದರ್ಶನಕ್ಕೆ ತಂದಿದ್ದೀರಾ? ಸರ್ ಇವು ಪ್ರದರ್ಶನಕ್ಕೂ ಉಂಟು ಮಾರಾಟಕ್ಕೂ ಉಂಟು. ನಮ್ ರೇಟಿಗೆ ಬಂದ್ರೆ ಅಣ್ಣ ಕೊಡ್ತೀವಿ. ಹಾ. ಎಲ್ಲಾ ಬೇರೆಯವರೆಲ್ಲ 10 ಲಕ್ಷ 14 ಲಕ್ಷ ಹೇಳಿ ಹಂಗೆಲ್ಲ ಹೇಳಿ ನಮ್ಮಂತೆ ಬಡ ರೈತ ತರ್ತೀನಿ ಅಂದವ್ರಿಗೆ ಬೆಚ್ಚಿಸ್ತಾರೆ. ಹಾ. ಅಪ್ಪ ಒರಿಜಿನಲ್ ಬೇ ಯಾರು ಇರ್ಬೋದು. ಇವು 2 ಲಕ್ಷ ನನ್ಗೆ 2 ಲಕ್ಷಕ್ಕೆ 2,000 ಕಮ್ಮಿ. ಇವು ಹಾ. ಇನ್ನೂ ಅಲ್ಲಾಗಿರ್ಲಿಲ್ಲ. ಈಗ ಮೊನ್ನೆ ಅಷ್ಟೇ ಎಲ್ಲಾಗೈತೆ. ನಾವೀಗ ವ್ಯಾಪಾರ 3.20 ಹೇಳ್ತಾ ಇದೀವಿ. ಬಂದ್ರೆ ನಾನು ಹೇಳದಷ್ಟಕ್ಕೆಲ್ಲ ಬಂದು ಬಸವಣ್ಣ ಎಷ್ಟು ಇರ್ತದ ಅಷ್ಟು ಕೊಡ್ಲಿ ಅಷ್ಟೇನೆ. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಇರೋದೇ ಎಲ್ಲ ಲಕ್ಷದ ಮೇಲೆ ಅವ್ರೆ. ಹೌದಣ್ಣ. ಒಂದ್ ಹಾಲ್ ಕರುಗಾಗಿರ್ಬೋದು, ಹುಟ್ಟಿದ ಕರುಗೆ ನೇಹದ ಹತ್ರ 40,000 50,000 ಆ ರೀತಿ ಹೇಳ್ತಾರೆ. ಅಣ್ಣ ಹಂಗ ಹೇಳಿ ಈಗ ರೈತ ಒಬ್ಬ ಬಡ ರೈತ ಸಾಕ್ತೀನಿ ಅನ್ನೋನು ಸಾಕಕ್ಕಾಗಲ್ಲ. ಅದೇ ಇದರಿಂದ ಬೆಚ್ಚಿಸ್ತವ್ರೆ ಅಂದ್ರೆ ಯಾರೋ 4 ಜನ ಹೆಂಗ್ ಹೇಳಿ ಮಾಡೋರ್ ಇದನ್ನ ಅವ್ರು ಹೆಚ್ಚು ಯೂಸ್ ತೋರ್ಸ್ಕೊಳಕ್ಕೋಸ್ಕರ ಏನೇನೋ ಮಾಡ್ತಾರೆ. ವ್ಯೂಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತೋರ್ಸ್ಕೊಳಕ್ಕೋಸ್ಕರ ರೇಟ್ ಹೇಳ್ತಾರೆ. ಒಳಗಡೆ ಬೇರೆ ವ್ಯಾಪಾರನೇ ಆಗಿರುತ್ತೆ. ನಾವ್ ಅಂತವ್ರಿಗೆಲ್ಲ ಕೊಟ್ಟಿದೀವಿ, ಹೆಸರೆಲ್ಲ ಹೇಳಲ್ಲ. ಅಲ್ಲಿ ನಮ್ತ ಬರೀ 1,87,000 ಅವ್ರ ಕಡೆ 4 ಲಕ್ಷ. ಇವತ್ತು 1 ವರ್ಷಕ್ಕೆ 12 ಲಕ್ಷ ಜಂಪು. ಅದೆಲ್ಲ ಸುಳ್ಳು. ಈಗ ನಿಮ್ಗೆ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಇವನ್ನ ಮೇಂಟೈನ್ ಮಾಡೋಕೆ? ಹಣ ಇದ್ರಲ್ಲಿ ಏನಂತ ಖರ್ಚೇನಿಲ್ಲ. ಏನು ಮಾಮೂಲಿ ದನಿಗೇನು ಹುಲ್ಲು ಮೇವು ತಿಂಡಿ ಸೊಪ್ಪು ಏನಾಗ್ತದೆ ಅಷ್ಟೇ. ಈಗ ಜಾತ್ರೆಗೆ ಪ್ರದರ್ಶನಕ್ಕೆ ಅಂತ ಪ್ರದರ್ಶನಕ್ಕೆ ಅಂತ ತಂದಿದೀವಿ. ಈಗ ಅದಕ್ಕೆ ಎಷ್ಟು ಖರ್ಚು ಬರ್ಬೋದು? ಖರ್ಚು ಒಂದ್ ಜಾತ್ರೆ ಮಾಡ್ತೀನಿ ಅಂದ್ರೆ ಅಣ್ಣ ಒಂದ್ 5,000 10,000 ಖರ್ಚಾಯ್ತದೆ. ನಾವು ಮಾಡೋದ್ರ ಮೇಲೆ ಡಿಪೆಂಡ್. ದನಿಗೆ ಹೆಂಗೆ ಹೋದ್ರು ಒಂದು ಆರೈಕೆ ಇಲ್ಲ ಅಂತಂದ್ರೆ 2,500 3,000 ರೂಪಾಯಿ ತಿಂಡಿ. 2-3 ತರ ಮೂಟೆ ಹಾಕ್ತೀನಿ ಅಂದ್ರೆ 3,000 ರೂಪಾಯಿ ತಿಂಡಿ ಮುಗ್ದೋಯ್ತದೆ. ಇನ್ನೇನು ಹಾಲ್ ಕೊಟ್ರೆ ಹಾಲ್ ಕೊಡ್ಬೋದು, ಬೆಣ್ಣೆ ಕೊಡ್ತೀನಿ ಅಂತಾರೆ. ಅದೆಲ್ಲ ನಾವು ಅಪ್ಪ ಗಂಜಿ ಕಾಯಿಸ್ಕೊಡ್ತೀವಿ. ಅಪ್ಪಟ ಉಳ್ಳಿ ಮತ್ತೆ ಜೋಳದ ನುಚ್ಚು 2 ಮಿಕ್ಸ್ ಹೊಡೆದು ಗಂಜಿ ನಾವೇ ಬೆಳಿತೀವಲ್ಲ. ಉಳ್ಳಿ ಜೋಳ ಎಲ್ಲ ಹಂಗಾಗಿ ಅದಕ್ಕೆ ನಾವು ಕಾಸ್ಟ್ ಎಲ್ಲ ಲೆಕ್ಕ ಕಾಳಲ್ಲ. ಈಗ ಅಣ್ಣ ನೀವ್ ಹೇಳ್ತಾ ಇರೋದು ಸರಿ ಅರ್ಥ ಆಯ್ತು ನನ್ಗೆ. ಹ್ಞೂ. ಈಗ ಸಣ್ಣ ರೈತರುಗಳಿಗೆ ತಗೊಳಕ್ಕೆ ಐತಲ್ಲ ಈಗ ಇವ್ರು ಹೇಳ್ತಾ ಅಣ್ಣ ಈಗ ಇರೋದು. ನಾನು ಒಂದು ಉದಾಹರಣೆ ಹೇಳ್ತೀನಿ ಅಂದ್ರೆ ಈಗ ನಮ್ ಕಡೆ ಜಮೀನಣ್ಣ ಒಂದು ಕುಂಟೆಗೆ 1,50,000 ಲಕ್ಷದಿಂದ 75,000ದಿಂದ 1 ಲಕ್ಷ ತನಕ ಐತೆ. ಹ್ಮ್. ಅವನು ಕನಿಷ್ಠ ಒಬ್ಬೊಬ್ಬ 22 ಕುಂಟೆ 1 ಎಕರೆ ಇಷ್ಟೇ ಇಟ್ಕೊಂಡಿರೋದು, ಜಾಸ್ತಿ ಜಮೀನಿಲ್ಲ. ಅವನು 1 ಎಕರೆ ಹೊಲ ಉಳ್ತೀನಿ ಅಂದ್ರೆ 8 ಲಕ್ಷ ತಕೊಂಡ್ ಬಂಡವಾಳ ಹೊಲ ಉಳ್ತೀನಿ ಅಂದ್ರೆ ಅವ್ನು ಆರಂಭ ಮಾಡೋದಕ್ಕ ಎಲ್ಲಾರು ಕೂಲಿ ಮಾಡ್ಕೊಂಡು ಚಂದನ. ಹೇಳಿದ್ ಈಗ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ಹೇಳಿ. ಮಾತ್ರ ನಮ್ಗೆ ಅರ್ಥ ಆಯ್ತಲ್ಲ. ಏನೀಗ ಅಪ್ಪ ಇವ ಬಡ ರೈತ ಒಬ್ಬ ತಕೊಂಡ್ ಉಳ್ತಾನ ಮಿನಿಮಮ್ 1 ಲಕ್ಷದಿಂದ 1,20,000 ರೂಪಾಯಿ ಒಳ್ಳೆ ಟಾಪ್ ತನ ಕಟ್ಕೊಂಡು ಹೊಲ ಉಳ್ಬೋದು ಅಂತ ಜಮೀನಾರ. ಈಗ ಅಣ್ಣ ಇನ್ನೊಂದ್ ಮಾತೇನಪ್ಪ ಅಂದ್ರೆ ಇಷ್ಟು ಈಗ ನೀವು ಜಾತ್ರೆಗೆ ಒಂದಿಷ್ಟು ದಿನ ಆಯ್ತು? ಅಣ್ಣ 3 ದಿನ ಆಯ್ತು ಅಣ್ಣ ಜಾತ್ರೆ ಬಂದು. ಜಾತ್ರೆ ಬಂದು ಈಗ 3 ದಿನ ಆಯ್ತು ನೀವು ಇಲ್ಲಿ ಬಂದು ಮನೆ ಎಲ್ಲ ಬಿಟ್ಟು ಬಂದಿದ್ದೀರಾ ಇಲ್ಲಿ. ಹೌದಣ್ಣ. ನಿಮ್ಗೆ ಯಾಕೆ ಇಷ್ಟು ಈಗ ಮನೆ ಬಿಟ್ಟು ಬರ್ಬೇಕು ಇವನ್ನೇ ಕಟ್ಕೊಂಡಿದ್ದೀರಾ? ಈ ಜಾತ್ರೆಯಲ್ಲಿ ಯಾಕಪ್ಪ ನಮ್ಗೆ ಇವೆಲ್ಲ ಮರಕ್ ಬಿಡೋಣ ನಮ್ಗೆ ಗಾಡ ಇವೆಲ್ಲ ಅಂತ ಅಣ್ಣ ನಮ್ಗೆ ಇವತ್ತವರೆಗೂ ಅನ್ಸಿಲ್ಲ. ನಾನು ಫಿಲ್ಮ್ ಇಂಡಸ್ಟ್ರಿ ಫೀಲ್ಡ್ ಅಲ್ಲೇ ಇದ್ದೆ. ನಾನು 2014ರಲ್ಲಿ ಕಾಲೇಜ್ ಫೀಲ್ಡ್ ಬಿಟ್ಟು ಬೆಂಗಳೂರಿಗೆ ಹೋದನು. ಫಿಲ್ಮ್ ಇಂಡಸ್ಟ್ರಿಲಿ ಅಷ್ಟೇನ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ದ. ಅಲ್ಲೆಲ್ಲ ಆ ಫೀಲ್ಡ್ ಎಲ್ಲ ಇನ್ನೊಬ್ರಿಗೆ ಹಿಡ್ದು ಬಕೆಟ್ ಹಿಡ್ದು ಎಲ್ಲ ಮಾಡಿದ್ವಿ ಸ್ವಂತ. ನನ್ನ ಹತ್ರ ಐತೆ ಬಾ ಕುತ್ಕೋ, ಕಾಲ್ ಮೇಲೆ ಕಾಲ ಕುತ್ಕೋ. ನಿಮ್ ಕಿರಿಜನ ಆಗ್ಬೋದು ಹಿರಿಜನ ಆಗ್ಬೋದು ಯಾವನೇ ಅಲ್ಲಿ ಇದು ಬಸವಣ್ಣದವ್ರ ಸಮಾನತೆ ತೋರಿಸದಣ್ಣ. ಅಲ್ಲಾಂದ್ರೆ ನೀವ್ ಹೇಳ್ತಾ ಇರೋದಂಗೆ ಅವ್ರಿಗೆ ಯಾಕೆ ಬಕೆಟ್ ಹೌದು ಹೌದು. ಈ ಬಸವಣ್ಣವರ ಬಕೆಟ್ ಹಿಡ್ಕೊಂಡ್ ನಮ್ ಎಲ್ಲ ತಕೊಂಡ ಕೂರ್ಸನೆ. ಇವನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರಣ ಕೊಂಬ ಕಳಸಿನ ಮೇಲೆ ಎತ್ತಿ ಮೆರೆಸ್ತಾನ ನಮ್ನ. ಇಲ್ಲ ಅವನ್ನ ನಾವ್ ಏನಾದ್ರು ಕಾಣ್ತು ಅಂದ್ರೆ ಕಾಲಿನ ಹಾಕೊಂಡ್ ತುಳಿದಣ್ಣ ಅಷ್ಟೇನೆ. ಸರಿ ಅಣ್ಣ. ಈಗ ಇನ್ನೊಂದ್ ಮಾತು ಏನಪ್ಪಾ ಅಂತಂದ್ರೆ ರೈತರ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ. ರೈತರ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ ಅಂದ್ರೆ ರೈತ ಅಂದ್ರೆ ಎಲ್ಲರಿಗೂ ಆಸೆ ನನ್ ಮಗ್ಳ ಹಂಗಿರ್ಬೇಕು ಹಿಂಗ್ ಮಾಡ್ತಾರೆ ಅಂತಾರೆ. ಗೊತ್ತಿರೋ ಕಡೆ ರೈತರು ಕೊಟ್ರಣ 4 ದಿನ ಈಗ ಕಂಡು ಕೇಳಿರ್ದ ಕೊಟ್ರಣ ಚೆನ್ನಾಗಿ ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಇದು ಇರ್ತಾರಣ್ಣ. ಗೊತ್ತಿಲ್ಲ ಗುರಿ ಇಲ್ದ ಕೊಟ್ರ ಅತ್ತೆ ಎಲ್ಲೋ ಮಾವ ಎಲ್ಲೋ ಅಳಿ ಎಲ್ಲೋ ಮಗಳೆಲ್ಲೋ ಹಂಗಾಯ್ತದೆ ಅಣ್ಣ. ವಿಚಾರ ಎಲ್ಲ ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಸಪ್ಪನ್ ಮೆರೆಸ್ತೀರಾ. ಇದೇ ರೀತಿ ದೇವರು ಮಲೇಶ್ವರ ಸಿದ್ದೇಶ್ವರ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ. ಅಣ್ಣ ಆಯ್ತಾ? ಯಾಕಡೆ ಇದ್ದಾರೆ ನೋಡಿ. ನಮಸ್ತೆ ಅಣ್ಣ. ನಮಸ್ತೆ. ಯಾವ ಊರಿಂದ ಬಂದಿದ್ದೀರಾ? ನಾವು ಪಾಂಡುಪುರದಿಂದ. ಪಾಂಡುಪುರ ಟೌನ್. ಅಣ್ಣ ಎಷ್ಟು ವರ್ಷದಿಂದ ಹಳ್ಳಿಕಾರ್ ತಳಿನ ಕಟ್ಕೊಂಡ್ ಬರ್ತಿದ್ದೀರಾ ನೀವು? 40 ವರ್ಷದಿಂದ. ನಿಮ್ಮ ಅಪ್ಪ ಅವರು ನಿಮ್ ತಾತ ಆ ಕಾಲದಿಂದನೂ ನೀವು ಹಳ್ಳಿಕಾರ್ ತಳಿನ ನೋಡ್ಕೊಂಡ್ ಬಂದಿದ್ದೀರಾ? ಈಗ ಅಣ್ಣ ಏನಾಗಿದೆ ಅಂತಂದ್ರೆ ಫಸ್ಟ್ ಎಲ್ಲ ವ್ಯವಸಾಯ ಬಳಸ್ತಿದ್ರು. ಈಗ ಶೋಕಿಗೆ ಅಂತ ಬಂದ್ಬಿಟ್ಟಿದೆ. ಅವಾಗೆಲ್ಲ ಜಾತ್ರೆಗೆ ಬರೋರು ವ್ಯವಸಾಯಕ್ಕೂ ಬರೋರು ಜಾತ್ರೆ ಮಾಡ್ಕೊಂಡು ಹೋಗೋರು. ಈಗ ಶೋಕಿಗೆ ಅಂತಾನೆ ಬಂದವ್ರೆ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ?
ಸೋಕಿಗೆ ಅಂತಂದ್ರೆ ವ್ಯವಸಾಯ ಮಾಡಿಕ್ಕೆ ಮಿಷನರಿಗಳೆಲ್ಲ ಬರ್ತಾವೆ. ಕೆಲಸ ಮಾಡೋದಿಕ್ಕೆ ಮಾಮೂಲಿ ಆಗೋಳಿಲ್ಲ. ಯಾರು ಮನೆಯಲ್ಲಿ ಮಕ್ಕಳು ಒಬ್ರು ಅಷ್ಟೇನೆ. ಮನೇಲಿ ವ್ಯವಸಾಯ ಮಾಡೋರು ವ್ಯವಸಾಯನೇ ಮಾಡಬಾರ್ದು ನನ್ನ ಮಕ್ಕಳು ಅಂತ ಅನ್ನೋ ರೀತಿಲಿ ಮಾತಾಡ್ತಾರೆ. ರೀತಿ ಏನು ಮನೇಲಿ ಮಾಡಿಸ್ಕೊಡೋದೇ ಇಲ್ಲ ವ್ಯವಸಾಯನ. ಯಾಕೆ ಒಬ್ಬ ಮಕ್ಳಿರೋದ್ರಿಂದ ನನ್ಗೆ ನಮ್ಮ ಮಗನ್ಗೆ ಏನಾಗುತ್ತೋ ಎಂತ ಆಯ್ತು ಅಂತ ವ್ಯವಸಾಯ ಮಾಡಿಕ್ಕೆ ಬಿಡಲ್ಲ. ಅವರೇ ಬಿಡಲ್ಲ, ತಂದೆ ತಾಯಿಗಳೇ ಬಿಡಲ್ಲ. ಹಂಗಾದ್ಮೇಲೆ ವ್ಯವಸಾಯ ಯಾರು ಮಾಡ್ತಾರೆ? ಅದೇ ಏನಾಗಿದೆ ಅಂತಂತಾರೆ, ಮಗ 15,000 ಹೋಗಿ ನಿನ್ ಪ್ಯಾಟಿಲ್ಗೆ ಗದ್ದೆ ಮಾತ್ರ ಎಳಿಬೇಡ. ಯಾಕೆಂದ್ರೆ ಒಬ್ಬ ಮಗ ಆದೇಶದಿಂದ ಏನಾಯ್ತದೋ ಎಂತಾಯ್ತು ಅಂತ ಅವ್ರಿಗೆ ಗಾಬರಿ. ನೀವು ಫ್ಯಾಕ್ಟ್ರಿಗೆ ಹೋಗು, ಬರೀ 10,000 ಸಂಬಳ ತಗೋಬಾ, ವ್ಯವಸಾಯಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅದ್ರ ಮೇಲೆ ಹಳ್ಳಿ ಕಾರ್ ಸಾಕೋದು ಎಲ್ಲ ಕಮ್ಮಿ ಆಗ್ತಾ ಇದೆ. ಹಳ್ಳಿ ಕಾರ್ ಸಾಕ್ಬೇಕು ಅಂತಂದ್ರೆ ಸೋಕಿಗೆ ಸಾಕ್ತಾರೆ. ಸರಿ ಅಣ್ಣ, ಈಗ ನೀವು ತಂದಿರೋ ಹಳ್ಳಿ ಕಾರ್ ತಳಿನ ಬೆಲೆ ಏನು ಮತ್ತೆ ಎಷ್ಟೆಲ್ಲಲ್ಲಿದೆ? ಇದು 2ರಲ್ಲಿ ಬಿದ್ದಿದೆ, ಅದೆಲ್ಲ ಆಗಿಲ್ಲ. 14,20,000. 20,000. ಸರಿ ಅಣ್ಣ, ಆಯ್ತು. ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಮತ್ತೆ ಏನೇನ್ ತಿಂಡಿ ಕೊಡ್ತೀರಾ? ತಿಂಡಿ ಅಂತಂದ್ರೆ ಜಾತ್ರೆ ಟೈಮಲ್ಲಿ ರವೆ ಗಂಜಿ, ರವೆ ಬೂಸ, ಬೆಣ್ಣೆ, ಹಾಲು, ಮತ್ತೆ ಕಡಲೆಪುರಿ, ಬೆಲ್ಲ ಇವೆಲ್ಲ ಕೊಡ್ತೀವಿ. ಬೆಣ್ಣೆ. ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ನಿಮ್ಮ ಅಂದಾಜಲ್ಲಿ? ಒಂದು ದಿನಕ್ಕೆ 1,500 ಖರ್ಚು ಬರ್ತದೆ. 1,500. ಮತ್ತೆ ಈ ಬಿಳಿ ಬಣ್ಣ ಒಂದ್ ಸ್ವಲ್ಪ ಅಟ್ರಾಕ್ಟ್ ಕಾಣುತ್ತೆ, ಎಲ್ಲರಿಗೂ ಒಂಥರ ಕನ್ಫ್ಯೂಷನ್ ಕಾಣುತ್ತೆ. ಬಿಳಿ ಬಣ್ಣ ಅಂದ್ರೆ ಯಾವ ರೀತಿ ಬಣ್ಣ ಬರ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ಬಿಸಿಲು ಜಾಸ್ತಿ, ಬಿಸಿಲು ಆಮೇಲೆ ಕರೆಂಟ್ ಸಾಕ್ ಕೊಡ್ಬೇಕು. ಸಾಕು ಅಂತಂದ್ರೆ ಜಾಸ್ತಿ ಲೈಟ್ ಕೊಡ್ಬಿಡ್ಬೇಕು. ಲೈಟ್ ಬೆಳಕಲ್ಲಿ ಕಟ್ಟಾಕ್ಬೇಕು. ಕಾವಿರ್ಬೇಕು, ಆದ್ರೆ ಬೆಳಗ್ ಬರ್ತದೆ. ಈ ಮೋಡ ಮುಚ್ಕೊಂಡಾದ್ರೆ ಎಲ್ಲ ಕಪ್ಪರ್ತವೆ. ಅಷ್ಟ್ ಬಿಟ್ರೆ ಇನ್ನೇನಾದ್ರೆ ಇದಿಲ್ಲ ಅಣ್ಣ. ಮತ್ತೆ ಈಗ ಒಂದು ತಳಿನ ಈಗ ನೀವು ಹಿಡಿದಿದ್ದೀರಾ, ಇದನ್ನ ತಗೋಬೇಕು ಅಂತಂದ್ರೆ ಏನೇನ್ ನೋಡ್ಬೇಕು ಕ್ವಾಲಿಟೀಸ್? ತಗೊಳ್ಳೋರು ಹೊಸ್ತಾಗಿ ತಗೊಳ್ಳೋರು ಕಣ್ಣು, ಹೆಗಲು, ಕಿವಿ, ಮತ್ತೆ ಸುಳಿಗಳು. ಏನೇನ್ ಸುಳಿ ಬರ್ತದೆ? ಪಾತಾಳ ಸುಳಿ ಬರ್ತದೆ, ಬೆಡಕ್ ಸುಳಿ ಬರ್ತದೆ, ಮುಕ್ಕಣ್ ಸುಳಿ ಬರ್ತದೆ, ಬೇಡಿ ಸುಳಿ ಬರ್ತದೆ, ಇದು ಗಂಧರಳ್ಳು ಸುಳಿ ಬರ್ತದೆ, ಪಾತಾಳ ಸುಳಿ ಬರ್ತದೆ, ಪರಕ್ ಸುಳಿ ಬರ್ತದೆ. ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಮಕ್ಕದ ಮೇಲೆ ನಾಮ ಬರ್ಬಾರ್ದು, ಅಡ್ನಾಮ ಅಂತಂತಾರೆ. ಒಂಚೂರು ಅದು ಯಾರು ಲೈಕ್ ಮಾಡಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಅದು ಮುಕ್ಕಣ್ ಸುಳಿ ಅಂತ ಹೇಳ್ತಾರೆ. ಒಬ್ಬೊಬ್ರು ಅದೇ ಬೇಕು ಅಂತ ಇಟ್ಕತ, ಒಬ್ಬೊಬ್ರು ಹಿಡಿಯಲ್ಲ. ಅದು ಜಾಸ್ತಿ ಅದನ್ನ ತಗೊಳಲ್ಲ. ಪಾತಾಳ ಸುಳಿ, ಪರಕ್ ಸುಳಿ ಇವ್ಯಾವನು ಹೊಸಿ ಅಷ್ಟಾಗಿ ಯಾರು ಇಷ್ಟಪಡಲ್ಲ. ಸರಿ ಅಣ್ಣ, ತುಂಬಾ ಚೆನ್ನಾಗಿ ಮಾತಾಡ್ರಿ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ರೈತರ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ. ರೈತರ ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಮಕ್ಳುವೆ ಇವತ್ತು ಜ್ಞಾನವಾಗಿ ನಮ್ ಮನೆ, ನಮ್ ಕುಟುಂಬ ಅಂತ ಅವರು ಇರ್ಬೇಕು. ಅದ್ರ ಮೇಲೆ ಹೆಣ್ಮಕ್ಳೇನು ಎಲ್ಲ ಕೆಲಸ ಕೇಳ್ತಾರೆ, ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಎಲ್ಲ ಆಮೇಲೆ ಸಪ್ರೇಟ್ ಕೇಳ್ತಾರೆ. ಎಲ್ಲ ಹೊಂದಾಣಿಕೆ ಒಟ್ಟು ಕುಟುಂಬದಲ್ಲಿ ಇಷ್ಟಪಡೋದೇ ಇಲ್ಲ. ನಮ್ ಗಂಡನ ಸಪ್ರೇಟ್ ಒಂದ್ ಮನೆ ಮಾಡ್ಕೊಟ್ಬಿಡಿ, ನಾವು ಆರಾಮಾಗಿ. ಅದು ಏನ್ ಹೇಳ್ತಾರೆ, ಸಿಟಿಲಿ ಕೂಡ ಹೆಣ್ ಕೊಡ್ಲಿ ಅಂತ ಅನ್ನೋ ಸಂಕಟಕ್ಕೆ ನಾವು ಸಿಟಿಲಿ ಮನೆ ಮಾಡ್ಕೊಡ್ತೀವಿ. ಅವ್ರು ಅಲ್ಲೇ ಇರ್ಲಿ, ನಾವ್ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದಿರ್ತದೆ. ಆದ್ರಿಂದ ಹೆಣ್ಮಕ್ಳನ್ನೇ ಕೊಡೋದಿಲ್ಲ. ವ್ಯವಸಾಯಗಾರರಿಗೆ ಹೆಣ್ಮಕ್ಳನ್ನೇ ಕೊಡ್ತಾ ಇಲ್ಲ. ಅಂದ್ರೆ ಮುಂದೆ ಬರ್ತದೆ, ಅವರೇ ವ್ಯವಸಾಯಗಾರರಿಗೆ ಅಂದ್ರೆ ಬೆಂಬಲ ಬೆಲೆ ಇಲ್ಲ. ವ್ಯವಸಾಯಗಾರರಿಗೆ ಅಂತಂದ್ರೆ ಬೆಂಬಲ ಬೆಲೆ ಇಲ್ಲ. ಅವರು ಒಂದ್ ವರ್ಷ ಬೆಳೆಯೋದಕ್ಕೆ ಬೆಲೆ ಸಿಗ್ತದೆ, ಒಂದ್ ವರ್ಷ ಬೆಳೆ ಸಿಗಲ್ಲ, 2 ವರ್ಷ ಬೆಲೆ ಸಿಗಲ್ಲ. ಹಂಗಾಗಿ ಹೆಣ್ ಕೊಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಬಸಪ್ಪನ್ ಮೆರೆಸ್ತಿದ್ದೀರಾ. ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಮುಂದಕ್ಕೆ ನಿಮ್ ತರ ನಿಲ್ದೇ ಇರಲಿ, ನಿಮ್ ಮಕ್ಳ ಕಾಲಕ್ಕೂ ಬೆಳಿಲಿ ಅಂತ ದೇವ್ರಲ್ಲಿ ನಾನು ಕೇಳ್ತೀನಿ. ನಾವು ಕೇಳೋದು ಇದೆಲ್ಲ ಮಾಡ್ತಾ ಇರೋದು, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮಾಡ್ತಾ ಇರೋದು ಹೆಂಗ್ ಗೊತ್ತಾ, ಮುಂದೆ ಸಂಸ್ಕೃತಿ ಮುಂದೆ ಬೆಳಿಲಿ ಅನ್ನೋದಕ್ಕೋಸ್ಕರವಾಗಿ, ಮುಂದೆ ಜನಾಂಗನ ಇದ್ ನೋಡ್ಕೊಂಡು ಮುಂದುವರಿಲಿ ಅನ್ನೋದಕ್ಕೋಸ್ಕರವಾಗಿ. ಬೆಳಿಲಿ ಅನ್ನೋದಕ್ಕಿಂತ ಈ ತಳಿ ಉಳಿತದೆ. ಯಾಕೆ ಅಂತಂದ್ರೆ ಎಲ್ಲಾ ಇದಕ್ಕೆ ಅವೆಲ್ಲ ಬಿಡ್ತಾವ್ರೆ. ಈಗ ಎಲ್ಲ ಇದೇ ಬರೋದ್ರಿಂದ ಈಗ ಹಸುಗಳಿಗೆ ಈಗ ಟೆಕ್ನಾಲಜಿ ಬಂದಿದೆ. ಎಲ್ಲ ಹೆಣ್ಗರು ಬೇಕು ಅಂತ ಅಂದ್ಬಿಟ್ಟು ಹೆಣ್ಗರಿನ ತಳಿನೇ ಮಾಡ್ತಾವ್ರೆ. ಅದ್ರಲ್ಲಿ ಇದಕ್ಕೆ ಬೇಡಿಕೆ ಬರ್ತದೆ, ಬೇಡಿಕೆನೂ ಬರ್ತದೆ, ಇವು ಜಾಸ್ತಿ ಆಗ್ತವೆ. ತುಂಬಾ ಜನ ಮಾತಾಡಿದ್ರೆ ಆಯ್ತು. ಯಾವೂರಿಂದ ಬಂದಿದ್ದೀವಿ? ನಾವು ಪಾಂಡವಪುರ ಟೌನ್. ಎಷ್ಟು ದಿನ ಆಯ್ತು ಜಾತ್ರೆ ಬಂದು? ಜಾತ್ರೆ 3 ದಿನ, ಸೋಮವಾರ ಬೆಳಿಗ್ಗೆ ಬಂದಿದ್ದು. ಸೋಮವಾರ ಬೆಳಗ್ಗೆ ಬಂದಿದ್ದ. ಎಷ್ಟು ವರ್ಷದಿಂದ ಹಳ್ಳಿಕರ ತಳಿನ ಕಟ್ಕೊಂಡ್ ಬರ್ತಿದ್ವಿ? ನಾವು ಕಟ್ಟಕ್ ಸ್ಟಾರ್ಟ್ ಮಾಡಿ ಒಂದ್ 10-15 ವರ್ಷ ಆಯ್ತು. ನಮ್ಮ ಅಣ್ಣರು ಅವ್ರು ಒಂದ್ 25 ವರ್ಷದಿಂದ ಕಟ್ತಿದ್ದಾರೆ. ನಿಮ್ ತಂದೆಯವ್ರ ಕಾಲದಲ್ಲಿ ಅವರೆಲ್ಲ ಕಟ್ತಿದ್ರು. ಬಟ್ ಈ ತರ ಜಾತ್ರೆ ಶೋಕಿ ಎಲ್ಲ ಏನ್ ಮಾಡ್ತಿರ್ಲಿಲ್ಲ. ಮನೆ ಹತ್ರ ಕೆಲಸ ಮಾಡ್ಕೊಳೋರು, ಮನೆ ಹತ್ರ ಇರೋವು. ನಮ್ಗೆ ಏನೋ ಜಾತ್ರೆದು ಒಂದ್ 10 ವರ್ಷದಿಂದ ಈಗ ನೀವು ತಂದಿರೋ ಹಳ್ಳಿಕರ ತಳಿಗಳು ಇದ್ರ ರೈಟ್ ಏನು ಮತ್ತೆ ಎಷ್ಟಲ್ಲಿದೆ?
ಇವು ಕಡೆಯಲ್ಲೂ ನಾವು 120 ತಗೊಂಡು ಇವು ಜೊತೆ ತಗೊಂಡಿದ್ರಲ್ಲಿ ಒಂದು 1 ಕಿತ್ತಾಕಿ ಕೂಟ ಹಾಕಿದ್ದು ಹೋದ ವರ್ಷ ತಗೊಂಡು 1 ವರ್ಷ ಮೇಯಿಸಿದೀವಿ. ಅದು ನಮಗೆ ನಮ್ಮ ಸ್ನೇಹಿತರೆ ತುಮಕೂರು ಸುಧಾಕರಣ ಅಂತ ನಮ್ಮ ಆರವಳ್ಳಿ ಕೃಷ್ಣಪ್ಪ ಅವರು ಕೊಡ್ಸಿದ್ದು. ಅದು ಒಂಟಿ ಇಟ್ಕೊಂಡು ಇದನ್ನ ಜೊತೆ 365 ತಂದು ಅದು ಒಂಟಿ 130 ಕೊಟ್ವಿ. ಇದು 2 ಚಿಲ್ಲರೆ ಉಳ್ದೈತೆ. ಅದೀಗ 4 ಲಕ್ಷ ನಿಂತವೆ. 2 ಜೊತೆಗೆ ಸೇರಿ 4 ಲಕ್ಷ. ಅಣ್ಣ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ನಿಮ್ಗೆ ಮೇಂಟೈನ್ ಮಾಡಕ್ಕೆ? ಜಾತ್ರೆ ಟೈಮಲ್ಲಿ ಹಾಲು ಬೆಣ್ಣೆ ಎಲ್ಲ ಹಾಕ್ತೀನಿ ಅಂದ್ರೆ ಮಿನಿಮಮ್ ಒಂದು 500 ರೂಪಾಯಿ ಬೇಕು. ಈಗ ಇದೊಂದ್ ಎತ್ತೇನೆ ಡೈಲಿ ಒಂದ್ 5 ಲೀಟರ್ ಹಾಲು ಕುಡಿತೈತೆ. ಅದಕ್ಕೆ ಕಡಿಮೆ, ಅದಕ್ಕೆ 1 ಲೀಟರ್ 2 ಲೀಟರ್ ಹಾಕ್ತಿವಿ. ಇದೊಂದ್ 5 ಲೀಟರ್ ಹಾಲು ಕುಡಿಯುತ್ತೆ. ಅವರೇಜ್ 40 ರೂಪಾಯಿ ಲೀಟರ್ ಹಾಲು ಹಾಕೊಂಡ್ರು 200 ರೂಪಾಯಿ ಆಯ್ತು. ತಿಂಡಿ ಎಲ್ಲ 500 ರೂಪಾಯಿ ಬೇಕಣ್ಣ ದೊಡ್ಡ ಎತ್ತಿಗೆ. ತಿಂಡಿ ಹಾಲು ಮೇವ್ದು ನಮ್ಮ ನೋಡ್ಕೊಳ್ಳೋದೆಲ್ಲ ಲೆಕ್ಕ ಹಾಕಂದ್ರೆ 600-700 ರೂಪಾಯಿ ಇದಾಗುತ್ತೆ ಜಾತ್ರೆ ಟೈಮಲ್ಲಿ. ಇನ್ ನಾರ್ಮಲ್ ಟೈಮಲ್ಲಿ ಮಾಮೂಲಿ ತಿಂಡಿ ಕುಡ್ಕೊಂಡು ಒಂದ್ 300 ರೂಪಾಯಿ ತಿಂಗಳ ಒಂದ್ 10-15 ಸಾವಿರ ಬೇಕಣ್ಣ. ಮನೆ ಹತ್ರ ಗಾಡಿ ಕೆಲಸ ಗದ್ದೆ ಕೆಲಸ ಏನು ಮಾಡಲ್ವಾ? ನಾವೇನ್ ಮಾಡಲ್ಲ, ಸುಮ್ನೆ ಓಡಾಡಿಸ್ತೀವಿ. ಗಾಡಿ ಕಟ್ಕ ಓಡಾಡ್ತೀವಿ. ಕೆಲ್ಸ ಏನ್ ಮಾಡಲ್ಲ. ಅಣ್ಣ ಇದಕ್ಕೆ ಈಗ ನೀವು ಹಾಕ್ಸಿರೋ ಚಪ್ರ ಎಲ್ಲ ಸೇರಿ ಎಷ್ಟು ಖರ್ಚು ಬರ್ಬೋದು ಒಂದ್ ಜಾತ್ರೆ ಮಾಡ್ತೀನಿ ಅಂತ? ಇದು ಒಂದ್ ಜೊತೆಗೆ ಜಾತ್ರೆ ಏನು ನಾವು ಮೆರವಣಿಗೆ ಮಾಡ್ದೇನೆ ಜಾತ್ರೆ ಮಾಡ್ತೀವಿ ಅಂದ್ರೆ ಇಲ್ಲಿದು ಚಪ್ರದ್ದು ಲೈಟಿಂಗ್ಸ್ ಖರ್ಚು ಎಲ್ಲ ನಾವು ಹೋಗೋಟಿಗೆ ಒಂದ್ 25,000 ಮೇಲೆ ಬರುತ್ತೆ. 25,000 ಎಷ್ಟು ದಿನ? ಒಂದು ವಾರಕ್ಕೆ? ಒಂದು ವಾರ. ಅಣ್ಣ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ, ಇಷ್ಟೆಲ್ಲ ರಾತ್ರಿ ಹೊತ್ತೆಲ್ಲ ಬಂದಿನ್ ಮಲ್ಕೋಬೇಕು, ಈ ಸೊಳ್ಳೆ ಕಾಕ ಬೇಡ ಕಣಪ್ಪ, ಇದೆಲ್ಲ ಬೇಡ ನಮ್ಗೆ, ಮರ ಕೊಡೋಣ, ಎಲ್ಲಾರ ನಿಮ್ದಾಗ ಇದ್ಬಿಡೋಣ, ನಿಮ್ದಿ ತಗೊಬಿಡೋಣ ಅಂತ ಯಾವ್ದು ಅನ್ಸಿಲ್ವಾ ನಿಮ್ಗೆ? ಅಲ್ಲ, ಈಗ ಎಲ್ಲಾದ್ರೂ ಒಂದು ಫ್ಯಾಷನ್ ಇರುತ್ತೆ ಅಲ್ವಾ. ಈಗ ಕೆಲವರು ಕುದುರೆ ರೇಸ್ ಆಡ್ತಾರೆ, ಕೆಲವರು ಕಾರ್ ರೇಸ್ ಬೈಕ್ ರೇಸ್ ಆಡ್ತಾರೆ, ಗಾಡಿ ಎತ್ತಿನ ರೇಸು ಆಡ್ತಾರೆ. ಆಮೇಲೆ ಕೆಲವರಿಗೆ ಫ್ಯಾಷನ್ ಕಾರ್ ಇಂಪಾರ್ಟೆಂಟ್ ಕಾರ್ಗಳು ಬೈಕ್ ಗಳು ಇಂಪೋರ್ಟ್ ಮಾಡ್ತಾರೆ, ಆ ತರದೆಲ್ಲ ಶೋಕ್ ಇರುತ್ತೆ. ನಮಗೆ ಇದ್ರದ್ದು ಫ್ಯಾಷನ್ ಹಳ್ಳಿ ಕಾರು ಎತ್ಗಳದು. ಹಂಗಾಗಿ ನಮ್ ಅದೆಲ್ಲ ಖರ್ಚೆಲ್ಲ ಲೆಕ್ಕ ಹಾಕೊಂಡು ನೆಮ್ಮದಿ ಅಂತ ಹೋದ್ರೆ ಏನು ಮಾಡಕ್ ಆಗಲ್ಲ. ಪ್ರೀತಿಯಿಂದ ಕಟ್ಟಿದೀರಾ, ಪ್ರೀತಿಯಿಂದ ಬೆಳೆಸಿದೀವಿ. ನಮ್ಮ ಇದೊಂದ್ ಜೊತೆ ಅದೊಂದು ಒಂಟಿ ಕರ ಇದೆ, ಜೊತೆ ತಗೊಂಡಿದ್ದು ಬುಕ್ಕದ್ ಬೆಟ್ಟದಲ್ಲಿ 2,05,000 ಕೊಟ್ಟು ಜೊತೆ ತಗೊಂಡಿದ್ದು. ಒಂದು ಹುಷಾರ್ ತಪ್ಪಿಟ್ಟು ತೀರೋಗ್ಬಿಟ್ಟು ಒಂದ್ ಒಂಟಿ ಐತೆ, ಅದು ಒಂಟಿ ಹಾಕ್ಬಿಟ್ಟು ಅದು ಒಂದು 9 ತಿಂಗಳು ಕರು. 9 ತಿಂಗಳು ಕರು. ಅಣ್ಣ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಬಸಪ್ಪನ ಸೇವೆ ಮಾಡ್ತಿದ್ದೀರಾ, ದೇವ್ರು ಇನ್ನೂ ಆಯಸ್ ಆರೋಗ್ಯ ಹೆಚ್ಚಾಗಿ ಕೊಡ್ಲಿ ನಿಮ್ಗೆ. ಬಸಪ್ಪನ ಬೆಳೆಸಕ್ಕೆ ಬಸಪ್ಪನ ಸಾಕರಿಗೆಲ್ಲ ಒಳ್ಳೇದು, ಎಲ್ಲರಿಗೂ ಒಳ್ಳೇದಲ್ಲಿ. ಥ್ಯಾಂಕ್ಸ್ ಅಣ್ಣ, ತುಂಬಾ ಚೆನ್ನಾಗಿ. ಅಣ್ಣ ನಿಮ್ಮ ಹೆಸರು ಮತ್ತೆ ಯಾವೂರಿಂದ ಬಂದಿದೆ? ನಮ್ದು ಶ್ರೀರಂಗಪಟ್ಟಣ ತಾಲೂಕ್ ನಗುವನಹಳ್ಳಿ, ಮಂಡ್ಯ ಜಿಲ್ಲೆ. ಸುರೇಶ್ ಅಂತ ಹೇಳಿ, ನಾವು JK ರಿಟೈರ್ ಎಂಪ್ಲಾಯ್. ಎಷ್ಟು ವರ್ಷದಿಂದ ಹಳ್ಳಿ ಕರ್ತಳಿನ ಕಟ್ಟಿ? ಅಣ್ಣ ನಮ್ಮ ತಂದೆ ಕಮ್ಮಿ 50-55 ವರ್ಷದಿಂದ ಹಿಂದೆ ಅಂತಿದ್ರು, ಅವ್ರು ಕಂಟಿನ್ಯೂ ಮಾಡಿದ್ರು. ಅದನ್ನ ನಾನು ಇವಾಗ ಮುಂದುವರ್ಸ್ಕೊಂಡ್ಬಂದಿದ್ದೀನಿ. ಈಗ ನನ್ನ ಮಗ ನನ್ಗಿಂತಲೂ ಜಾಸ್ತಿ. ಇವಾಗ ಆಲ್ರೆಡಿ ಇವಾಗ 1 ಜೊತೆ 2 ಜೊತೆ ಮನೇಲಿ 1 ಜೊತೆ 3 ಜೊತೆ ಅವೆ. ಕಟ್ಲಿ ಅಣ್ಣ ತಳಿ ಉಳಿಲಿ ಕೇಳೋದು. ಈ 3 ಜೊತೆ ಅವೆ. ಅವು ಆರಲ್ಲೂ ಕೆಲ್ಸಕ್ಕೆ ಹಾಕಿವಿ. ಈಗ ನೋಡಿ ಅವು ಹಿಂದೆ ಕೊಟ್ಟು ನೋಡಿ, ಇವು ಅವೆಲ್ಲ ಕೊಟ್ಟು ನೋಡಿ, ಇವು 4 ಕಲ್ಗೆ ಅಂತಾನೆ ಇವಾಗ ಜಾತ್ರೆಗೆ ಅಂತಾನೆ ಕೂಟ ಮಾಡಿದ್ವಿ. ಈಗ ಎಷ್ಟೆಲ್ಲ ಇದೆ? ಈ 4 ಕಲ್ಗೆ ಇವಾಗ ಇದ್ದಾವೆ. ಇವಾಗ ಅಣ್ಣ ನೀವು ನಿಮ್ಮ ಬುದ್ಧಿ ಕಂಡಾಗ ತಂದಂತ ಹಳ್ಳಿಕಾರ್ ತಳಿನ ಬೆಲೆ ಏನ್ ಕೊಟ್ಬಿಡ್ತಾನೆ? ಈಗ ತಂದಿರಂತ ತಳಿ ರೇಟ್ ಎಷ್ಟು? ನಾನು ಪ್ರೆಸೆಂಟ್ ನಾನು ಹಳ್ಳಿಕಾರಿಗೆ ಕೈ ಹಾಕ್ದಾಗ 22,000 ಹೈಯೆಸ್ಟ್ ನಮ್ಮೂರ್ಲಿ. ಸುರೇಶ 22,000ಕ್ಕೆ ತಂದಿದ್ದಾನಂತೆ. ಒಳ್ಳೆ ಕರ. ಇವತ್ತು ಆ 22,000 ಇವತ್ತಿದ್ರೆ ಇವತ್ತು 20 ಲಕ್ಷ. 20 ಲಕ್ಷ. ಎರಡಲ್ಗೆನೆ ಈ ಸೆಟ್ಟಲ್ಲಿ ಇದ್ದವು. ಎರಡಲ್ಗೆ ಇವು 4 ಬಿದ್ದವು. ಈಗ 4 ಬಿದ್ದಾವೆ. ಇದ್ರ ಪ್ರೈಸ್ ಏನಿಗೆ ನೀವು ತಂದಿರೋದ್ರ ರೈಟ್? ಇವಾಗ ಎಷ್ಟು ಹೇಳ್ತಿದ್ದೀರಾ? ನಾವ್ ಹೇಳ್ತಾ ಇರೋದು 8 ಲಕ್ಷ ಹೇಳ್ತಾ ಇದೀವಿ. ನಮ್ಗೆ 5.5 ಬಿದ್ದು. ಹೆಚ್ಚು ಕಮ್ಮಿ ಎಲ್ಲಿ ಗಂಟ ಬಂದ್ರೆ ಏನಪ್ಪ ಒಂದು 6-6.5 ಬಂದು ಕೊಟ್ಟು 6-6.5. ಅಣ್ಣ ಈ ತಳಿ ಇಷ್ಟೊಂದು ರೇಟ್ ಆಗಕ್ಕೆ ಕಾರಣ ಏನಿರ್ಬೋದು? ಅದ ಏನು ಸಾಕೋರು ಕಮ್ಮಿ ಆದ್ರು ನೋಡಿ, ಇಲ್ಲಿ ಈ ತರ ಈ ಇಲಾಖೆ ತರ ತಂದು ಇಲ್ಲಿ ಸೋಟ್ ಕಟ್ಟಾಕೊಂಡವನೆ. ಈ ತರ ಇವನು ನಾಡಿ ಜನ ತಂದಿರಿ ಇದು ಆಯ್ತಾ ಇರ್ಲಿಲ್ಲ. ಇಲ್ಲಿ ಏನ್ ಪ್ರಶ್ನೆ ಏನು ಅಂತಂದ್ರೆ, ನಾಡು ಜನ ಸಾಕೋರು ಕಮ್ಮಿ ಆದ್ರು ಇಲ್ಲಿ ಆದಾಯ ಅದು ಆಲ್ಮೋಸ್ಟ್ ವಾರ ಪೇಮೆಂಟ್ ಆಗ್ತದೆ. ಇದಕ್ಕೆ ನಾವು ಅಲ್ಲ ಸಿಗಿಕ್ಕಿಲ್ಲ ಅಂತಲ್ಲ, ಅದನ್ನ ಲೆವೆಲ್ ಸಣ್ಣಗಳ ಇವಾಗ ತಂದಿದೀವಲ್ವಾ, ಅವು ಬಿಡಗಂಟ ಲಾಸ್ ಇಲ್ಲ. ಅದು ಪ್ರಾಫಿಟ್, ಅದು ಆ ಜೀವನದಲ್ಲಿ ಪ್ರಾಫಿಟ್. ಅದು ನಾವೇನು ಅಂದ್ರೆ ಈ ಗಳಿಗೆನೆ ನೋಡ್ಬೇಕು ಅಂತ ಮನುಷ್ಯನ್ಗೆ ಆಸೆ. ಈ ದುರಾಸೆ ಬಂದೇನೆ ಅದ್ ಬಿಟ್ಟವ್ರೆ. ಈ ಆ ಫಾರ್ಮ್ ಒಂದು 10-15 ವರ್ಷ ಫಾರಮ್ ಈ ತರ ಮಾಡಿದೆ. ಅಂದ್ರೆ ನೀವು ನಾಡೋಸಿನ ಫಾರ್ಮ್ ಮಾಡಿ, ನಾನು ಹೇಳೋದು ನಾಡೋಸಿನಲ್ಲಿ ಫಾರ್ಮ್ ಮಾಡಿ, ಒಂದೂವರೆ ಹಿಡ್ಕೊಳ್ಳಿ, ಒಂದು 10 ವರ್ಷ ಹಸು ಮಡಿಕೊಳ್ಳಿ, ಒಳ್ಳೊಳ್ಳೆ ಕರು. ಆಮೇಲೆ ಅಕ್ಕಪಕ್ಕ ಬಂದು ಈಟು ಕೊಡಿ ಸರ್, 61,000 ಸಿಗ್ತದೆ. ಅದೇನು ಲಾಸ್ ಇಲ್ಲ, ಏನಿಲ್ಲ. ಈ ತರ ಎಲ್ಲ ಇದೆ. ಆಮೇಲೆ ತಿಂಡಿ ಇವತ್ತು ಖರ್ಚು ಸಿಕ್ಕಾಪಟ್ಟೆ ತಿಂದಿದೆ, ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನಮ್ಮಲ್ಲಿ ಹಾಲು ನೋಡಿ, ಇವಾಗ ಅದೇ ಪಕ್ಕ ಅದು 4.25 ಲಕ್ಷ. ಹಂಗಾಗಿ
ಅವು ಭೈರಪ್ಪ ಅಂದ್ಬಿಟ್ಟು ನಮ್ಮ ಸ್ನೇಹಿತ ಇವಾಗ ಇಟ್ಕೊಂಡವ್ರೆ ಈ ತರ ಈಗ ಮಳೆ ಇರೋ ಇವಕ್ಕಿಂತಾನು ದೊಡ್ಡ ವಾರನು ಅವ್ರು ನಾವು ಅಲ್ಲೇ ಕೆಲ್ಸದ ಇವು ಕೆಲಸ ಕಲ್ತಿದವಾಗ ಕೆಲಸ ಅಯ್ಯೋ ನೀರ್ ಗದ್ದೆ ಉಳ್ತಿರೋದು ಅಲ್ಲೇ ಇಟ್ಕೊಂಡ್ ನೋಡು ಅಲ್ಲೇ ಭುಜ ನೋಡು ಗದ್ದೆ ಕೆಲಸ ಆಗ ಅಲ್ಲಿಂದ ಆ ಗೆಲ್ಗೆಲ್ಲಿ ಇಟ್ಕೊಂಡ್ ಬಂದು ಇಲ್ಲಿ ಜಾತ್ರೆಗೆ ಅಂತ ಇಟ್ಕೊಂಡ್ವಿ ನಮ್ಮ ಮನೆಗೆ ಬಂದು ಒಂದ್ ವಾರ. ಅಣ್ಣ ಈಗ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಮತ್ತೆ ಏನೇನ್ ತಿಂಡಿ ಕೊಡ್ತೀರಾ ಏನೇನು ನೋಡಪ್ಪ ಒಂದು ಬೇರೆಯವರು ಬೇರೆ ಬೇರೆ ತರ ನೂರೇನ್ ತರ ಹೇಳ್ತಾರೆ ಮನೇಲಿ ನಮ್ದೇ ಹಸು ಅದೇ ಡೈಲಿ ಒಂದ್ 5 ಲೀಟರ್ ಹಾಲು ಒಂದೇ ಎತ್ತೆ ಅಲ್ಲ ಅವು ಇವು ಎಲ್ಲರಿಂದ ಒಂದ್ 5 ಲೀಟರ್ ಹಾಲು ರವೆ ಬೂಸ ಚಕ್ಕೆ ಬೂಸ ಹಿಂಡಿ ನಾವು ಮುಸ್ಕಿನ ಜೋಳ ಬೆಳಿತೀವಿ ಉರುಳಿ ಬೆಳಿತೀವಿ ಇದನ್ನೆಲ್ಲ ನಾವು ಸ್ವಂತ ಆದ್ರೆ ನಾವು ಲೆಕ್ಕ ಕೆಟ್ಕೊಳಂಗಿಲ್ಲ ನಮ್ ತಗೊಂಡ್ರೆ ಅವೆಲ್ಲ ಗೋಧಿ ನುಚ್ಚು ಈಗ ಮತ್ತೆ ಬೆಣ್ಣೆ ಮೊಟ್ಟೆ ಎಲ್ಲ ಇಲ್ಲ ಕಣಪ್ಪ ಸುಳ್ಳು ಹೇಳ್ಬಾರ್ದು ಕೊಡ್ತೀವಿ ಯಾವ ಕ್ಯಾನ್ ನೋಡಲ್ಲ. ಅಸೆಯೇ ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲ